ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ಸೈಟ್ ಟೆನ್ಷನ್ ಇದ್ದೇ ಇದೆ. ರಾಯಚೂರಿನಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಮುಖ್ಯಮಂತ್ರಿ ವಾಗ್ಬಾಣವನ್ನ ಪ್ರಯೋಗ ಮಾಡಿದ್ದಾರೆ. ನನ್ನ ಪತ್ನಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವರಲ್ಲ, ರಾಜಕೀಯ ದ್ವೇಷಕ್ಕಾಗಿ ಅವಳನ್ನೂ ಕೂಡ ಬಿಟ್ಟಿಲ್ಲ, ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ಅವಳನ್ನೂ ಕೂಡ ಎಳೆತಂದು ಬಿಟ್ಟಿದ್ದಾರೆ. ಈಗಲೂ ಹೇಳ್ತಿದ್ದೇನೆ, ನಾನು ಏನೂ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋಲ್ಲ. BSY ಫ್ಯಾಮಿಲಿ, HTK, BYV ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಯಚೂರಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆಗಳಿದು. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವರಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಯಾವತ್ತೂ ಕೂಡ ಬಂದವರಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮಗೆ 5 ಗ್ಯಾರಂಟಿಗಳು ಕೊಟ್ಟ ತಪ್ಪ? ಅನ್ನಭಾಗ್ಯ ಮಾಡೋದು ತಪ್ಪ? ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ? ಕ್ಷೀರ ಭಾಗ್ಯ ಮಾಡೋದು ತಪ್ಪ? ಕ್ಷೀರಧಾರೆ ಮಾಡೋದು ತಪ್ಪ? ವಿದ್ಯಾಸಿರಿ ಮಾಡೋದು ತಪ್ಪ? ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ ತಪ್ಪ? ನೀವೇ ಹೇಳಿ, ಏನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ನಾನು ಯಾವುದೇ ತಪ್ಪನ್ನು ಮಾಡದೇ ಇದ್ರೂ ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು. ಸಿದ್ದರಾಮಯ್ಯ ಕುರಿ ಕಾಯ್ಕೊಂಡಿದ್ದವ್ರ ಮಗ. 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಒಟ್ಟೂರಿ ಇವರಿಗೆ. ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಇದನ್ನ ನೀವು ಸಹಿಸ್ಕೊಳ್ಳಕ್ಕೆ ತಯಾರಾಗಿದ್ದೀರಾ? ಇದನ್ನು ಸಹಿಸ್ಕೊಳ್ಳಕ್ಕೆ ತಯಾರಾಗಿದ್ದೀರಾ? ಅಗ್ರಹಾರದಿಂದ ರಾಜಾತಿಥ್ಯದ ವಿಚಾರವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದಂಥ ದರ್ಶನನ್ನ ಇದೀಗ ಅನಾರೋಗ್ಯ ಕಾರಣಕ್ಕೆ ವಾಪಸ್ ಬೆಂಗಳೂರಿಗೇನೆ ಶಿಫ್ಟ್ ಮಾಡ್ತಾರೆ. ಆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಕ್ಕೆ, ಏನು ಕಾರಣ? ಈ ವರದಿ ನೋಡಿ. ಬೇಲ್ ಟೆನ್ಷನ್ ನಲ್ಲಿರುವ ದಾಸನಿಗೆ ಏನಾಯ್ತು? ಬಳ್ಳಾರಿಯಿಂದ ಬೆಂಗಳೂರಿಗೆ ದರ್ಶನ್ ಶಿಫ್ಟ್. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ ರಾಜಾತಿಥ್ಯದ ಆರೋಪದ ಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಆದರೆ ಬಳ್ಳಾರಿ ಜೈಲಲ್ಲಿ ಕಾಟೇರನಿಗೆ ಎಲ್ಲವೂ ಸರಿಯಿಲ್ಲ ಅನ್ನಿಸ್ತಾ ಇದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಇದೀಗ ಬೇಲ್ ಟೆನ್ಷನ್ ನಲ್ಲಿ ಇದ್ದಾರೆ. ಜೊತೆಗೆ ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ದಾಸ ನಿದ್ದೆ ಮಾಡದೆ ಒದ್ದಾಡ್ತಿದ್ದಾನೆ. ವೈದ್ಯರು ನಟನ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಮಾತ್ರೆ ತಗೊಂಡ್ರೂ ಸರಿಯಾಗ್ತಿಲ್ವಂತೆ. ಬೆನ್ನು ನೋವಿಗೆ ದರ್ಶನ್ ಸರ್ಜರಿ ಮಾಡಿಸಿಕೊಳ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ. ಸರ್ಜರಿ ಮಾಡಿಸದಿದ್ರೆ ಕಷ್ಟ ಅಂತ ವೈದ್ಯರು ಹೇಳುತ್ತಿದ್ದಾರೆ ಎನ್ನಲಾಗ್ತಿದೆ. ಬಳ್ಳಾರಿ ಬಿಮ್ಸ್ನಲ್ಲಿ ದರ್ಶನ್ಗೆ ಚಿಕಿತ್ಸೆ ನೀಡಲು ವೈದ್ಯರು ಸಲಹೆ ನೀಡಿದ್ದಾರಂತೆ. ಆದರೆ ದರ್ಶನ್ ಇದಕ್ಕೆ ಒಪ್ಪುತ್ತಿಲ್ವಂತೆ. ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡಿತೇನೆ ಅಂತ ಹಠ ಹಿಡಿದಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರಿಗೆ ಶಿಫ್ಟ್ ಆಗಲು ದರ್ಶನ್ ಬೆನ್ನು ನೋವು ಒಂದು ಕಾರಣವಾಗಿರಬಹುದು. ಆದರೆ ವಾಪಸ್ ಬೆಂಗಳೂರಿಗೆ ಬರಲು ಈ ಪ್ಲಾನ್ ಮಾಡಿದ್ದ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬೆಂಗಳೂರಿಗೆ ಬಂದ್ಬಿಡ್ತಾರಾ ದರ್ಶನ್? ಸ್ಮಿತಾ, ದರ್ಶನ್ ಏನು ಅವ್ರಿಗೆ ಅನಾರೋಗ್ಯದ ಕಾರಣವನ್ನು ನೀಡಿ ಬಳ್ಳಾರಿಯಿಂದ ಇಲ್ಲಿಗೆ ಶಿಫ್ಟ್ ಆಗುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಅಂತೇಳಿ ಅವರ ಏನು ಲೀಗಲ್ ಟೀಮ್ ಇದೆ, ಆ ಲೀಗಲ್ ಟೀಮ್ನಲ್ಲಿ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಇದು ಅಷ್ಟೊಂದು ಸುಲಭ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಅವರು ಏನು ಅನಾರೋಗ್ಯದ ಕಾರಣವನ್ನು ನೀಡಿ ಮನೆ ಊಟ ಕೊಡಬೇಕು ಅಂತಂತೇಳಿ ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ನಂತರ ವಜಾ ಆಗಿತ್ತು. ನಂತರ ಹೈಕೋರ್ಟ್ನಲ್ಲಿ ಅರ್ಜಿ ಮಾನ್ಯ ಆಗಲಿಲ್ಲ. ಇದಾದ ಬಳಿಕ ಕೆಲವೊಂದು ಉದಾಹರಣೆಗಳು, ಹಿಂದೆ ಏನು ಮುರುಘಶ್ರೀ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದುಕೊಂಡು ಬರಬೇಕು ಅಂದಾಗ ಖುದ್ದು ನ್ಯಾಯಾಧೀಶರೇ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಯಾಕೆ ಇಲ್ಲಿ ಆಸ್ಪತ್ರೆಗಳಿಲ್ವಾ ಅಥವಾ ಪರ್ಟಿಕ್ಯುಲರ್ ಆಗಿ ಏನು ಸಮಸ್ಯೆ ಬಂದಿದೆ ಅನ್ನೋ ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ರು. ಹೀಗಾಗಿ ದರ್ಶನ್ ಅವರನ್ನು ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಅವರು ರಾಜ್ಯಾತಿಥ್ಯವನ್ನು ಪಡೆದುಕೊಳ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವರನ್ನು ಮತ್ತೆ ಆರೋಗ್ಯದ ಕಾರಣವನ್ನು ನೀಡಿ ಅವರನ್ನು ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅನ್ನೋದು ಸದ್ಯಕ್ಕೆ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಇಂದಿನ ಘಟನೆಗಳು ಮತ್ತು ದರ್ಶನ್ ಏನು ಇಲ್ಲಿಂದ ಶಿಫ್ಟ್ ಆಗೋದಕ್ಕೆ ಇರತಕ್ಕಂಥ ಕಾರಣವನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ದರ್ಶನ್ಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸೋಕ್ಕೆ ಅವಕಾಶ ಮಾಡಿಕೊಡೋದು ಸಾಕಷ್ಟು ಈ ಒಂದು ಸಾಧ್ಯತೆ ಬಗ್ಗೆ ತೀರಾ ಅನುಮಾನ ಇರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರೈಟ್, ನಾಗರಾಜ್ ಮಾಹಿತಿ ಕೊಡ್ತಿರೋ ಪ್ರಕಾರ ಸಾಧ್ಯತೆಗಳಿದೆ ಅಂತ ಹೇಳಿ, ಬಟ್ ಅಂತಂದ್ರೆ ಅನಾರೋಗ್ಯದ ಸಮಸ್ಯೆ ಅಂತ ಹೇಳಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಅಲ್ಲೂ ಕೂಡ ವೈದ್ಯರು ಹೇಳ್ತಿದ್ದಾರೆ ಅಲ್ಲೇನೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಕೂಡ ಅಲ್ಲೇ ಲಭ್ಯ ಇದೆ ಅಂತ ಹೇಳಿ. ಬಟ್ ದರ್ಶನ್ ಅವ್ರ ಲೆಕ್ಕಾಚಾರ ಹೆಂಗಿದೆ ಅಂತಂದ್ರೆ ಎನಿವೇ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ಆಗ್ತಿದೆ. ನಿನ್ನೆ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತಂತೆ ಮೇಡಮ್. ಅಲ್ಲಿ ಡಾಕ್ಟರ್ ಹೋಗಿದ್ರಂತೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬಿಮ್ಸ್ ಆಸ್ಪತ್ರೆಯಿಂದ ಕರ್ಕೊಂಡೋಗಿ ನಾವು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋಣ ಅಂದ್ರೆ ಬೇಡ ಅಂತ. ಅಂದ್ರೆ ಒಂದಷ್ಟು ಪ್ಲಾನ್ಗಳಿರ್ತವೆ ಅವ್ರದ್ದು. ಇಲ್ಲಿ ಲೋಯರ್ ಕೋರ್ಟಲ್ಲಿ, ಈಗ ಸೆಷನ್ ಕೋರ್ಟಲ್ಲಿ CCH-57 ಅಲ್ಲಿ ವಿಚಾರಣೆ ನಡೀತಾ ಇದೆ. ಅಲ್ಲೇನಾದ್ರೂ ಜಾಮೀನು ಈಗ ಸಿಗದಿದ್ರೆ ಒಂದು ಆರೋಗ್ಯದ ಕಾರಣ ಕೊಟ್ಟು ಇಲ್ಲಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬೋದು ಅನ್ನೋದು ಒಂದಷ್ಟು ಪ್ಲಾನಿಂಗ್. ಬಟ್ ಅದು ವರ್ಕೌಟ್ ಆಗುತ್ತಾ? ಯಾಕಂತಂದ್ರೆ ಅಲ್ಲೇನೆ ಮೆಡಿಕಲ್ ಫೆಸಿಲಿಟೀಸ್ ಇರುವಾಗ ಮೆಡಿಕಲ್ ಫೆಸಿಲಿಟಿ ಬೇಕು ಅಂತ ಹೇಳಿ ಬೆಂಗಳೂರಿಗೆ ಕಳಿಸಿ ಅನ್ನೋದನ್ನ ಕೂಡ ಕೋರ್ಟ್ಗಳು ಪರಾಮರ್ಶೆ ಮಾಡುತ್ತೆ. ಹೌದಾ, ನಿಜವಾಗ್ಲೂ ಕೂಡ ಅಗತ್ಯತೆ ಇದೆಯಾ ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥದ್ದು? ಇದೆಲ್ಲವನ್ನ ಕೂಡ ಪರಿಗಣಿಸೇನೆ ಪರವಾನಗಿಯನ್ನ ಕೊಡೋದಾದ್ರಿಂದ ಅಷ್ಟು ಸುಲಭ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗೋದು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಕಾದು ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಆದರೆ CV ನಾಗೇಶ್ ಅವರ ವಾದ ಮಂಡನೆ ಹೋಗ್ತಿರುವ ಪರಿಯನ್ನ ಗಮನಿಸಿದ್ರೆ ಬಹಳ ಸ್ಟ್ರಾಂಗ್ ಆದ ಡಿಫೆನ್ಸಿವ್ ಮೋಡ್ಗೆ ಇಳಿದಾರೆ CV ನಾಗೇಶ್ ಅವರು. ಶತಾಯ ಜಾಮೀನನ್ನ ಕೊಡಿಸಲೇಬೇಕು, ಇದರಲ್ಲಿ ಪಾತ್ರವೇ ಇಲ್ಲ ದರ್ಶನ್ ಅವ್ರದ್ದು ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಹೀಗಾಗಿ ದರ್ಶನ್ ಅವ್ರಿಗೂ ಕೂಡ ಒಂದಷ್ಟು ಪಾಸಿಟಿವ್ ವೈಬ್ ಸಿಕ್ಕಿರ್ಬೋದು, ಇಲ್ಲ ಚೆನ್ನಾಗಿ ಆಗ್ತಾ ಇದೆ ವಾದ, ಜಾಮೀನು ಸಿಗಬಹುದು ಅಂತೇಳಿ. ಹೀಗಾಗಿ ಅಲ್ಲಿ ಬೇಡ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಅಂತ ಹೇಳಿ ಅವ್ರು ಬೇಡ ಅಂತಿರೋದಕ್ಕೂ ಕೂಡ ಇದು ಕಾರಣ ಇರಬಹುದು. ಕಾದು ನೋಡೋಣ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗುತ್ತೆ ಅಂತ ಹೇಳಿ.